ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತ ಲಾಗ್ಸ್. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ವೆಜ್ ಅಡುಗೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವತ್ತು ತುಂಬಾ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲಿ ಜೀರಾ ರೈಸ್ ಆ್ಯಂಡ್ ದಾಲ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ತೋಟದ ಕೆಲಸನೂ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಮಳೆ ಇದ್ದಿರೋದ್ರಿಂದ ಮಕ್ಕಳಿಗೂ ಕೂಡ ಸ್ಕೂಲಿಗೆ ರಜೆ ಕೊಟ್ಟಿದ್ರು. ಹಾಗಾಗಿ ಮಕ್ಕಳು ಕೂಡ ಮನೇಲೇ ಇದ್ದರು. ಬೆಳಿಗ್ಗೆ ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಹೆಚ್ಚಿನದಾಗಿ ಮಕ್ಕಳು ಸ್ಕೂಲಿಗೆ ಹೋದ ತಕ್ಷಣವೇ ಅಡುಗೆ ಮಾಡ್ಕೋತೀನಿ. ಅಂದರೆ ತೋಟದ ಕೆಲಸಕ್ಕೆಲ್ಲ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮಾಡಿಟ್ಟು ತೋಟಕ್ಕೆ ಹೋಗ್ತೀನಿ. ಹಾಗೆ ಇವತ್ತು ತೋಟದ ಕೆಲಸಕ್ಕೆ ಜನ ಕೂಡ ಬಂದಿದ್ದರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಡುಗೆನ ಮಾಡ್ಕೋತಾ ಇದ್ದೀನಿ. ಈ ಥರ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ 1 2 3 ಸರಿ ತೊಳೆದು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ದಾಲ್ ಮಾಡ್ಕೊಳ್ಳೋದಕ್ಕೆ ಬೇಳೆನೂ ಕೂಡ ಇಟ್ಕೊತಾ ಇದ್ದೀನಿ. ನನಗೆ ಈಗ 2 3 ಕಪ್ ಆಗುವಷ್ಟು ಬೇಳೆ ಬೇಕಾಗಿತ್ತು. ಹಾಗಾಗಿ 3 ಕಪ್ ಆಗುವಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಬೇಕಿದ್ರೆ ಎಕ್ಸ್ಟ್ರಾ ಬೇರೆ ಬೇಳೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಮಸೂರ್ ದಾಲ್ ಅಥವಾ ಹೆಸರು ಬೇಳೆ ಏನಾದರೂ ಇದ್ದರೆ ಸೇರಿಸ್ಕೋಬೋದು. ನಾನಿವತ್ತು ಬರೀ ತೊಗರಿ ಬೇಳೆನಲ್ಲೇ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇಳೆಗೆ ಚೆನ್ನಾಗಿ ನೀರನ್ನು ಹಾಕಿ ಒಂದು 3 4 ಸರಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಬೇಕು. ಈ ಥರ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಒಂದು 2 3 ವಿಸಿಲ್ ಆದರೆ ಸಾಕಾಗತ್ತೆ. ತೊಗರಿಬೇಳೆನ ಬೇಯೋದಕ್ಕೆ ಇಟ್ಕೊಂಡು ಈ ಕಡೆ ಅನ್ನ ಕೂಡ ಬೇಯ್ತಾ ಇತ್ತು. ಸ್ವಲ್ಪ ಅನ್ನ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ಜೀರಾ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಅರಳಬೇಕು, ಅಲ್ಲಿ ತನಕನೂ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗತ್ತೆ. ಈ ಕಡೆ ರಾಗಿ ಅಂಬಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬೆಚ್ಚಗಿರುವಂತಹ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ಕರಗಿತ್ತು. ಈಗ ಇದನ್ನ ಕುದಿಸ್ಕೊಂಡ್ರೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ರಾಗಿ ಗಂಜಿ ನೋಡಿ. ಮಳೆಗಾಲ ಇರಲಿ ಚಳಿಗಾಲ ಇರಲಿ ನಮ್ಮನೆಯಲ್ಲಂತೂ ರಾಗಿ ಗಂಜಿ ಅಂತೂ ಇರಲೇಬೇಕು. ಅಷ್ಟರಲ್ಲಿ ರಾಗಿ ಅಂಬಲಿನೂ ಕೂಡ ಮಾಡಿ ಇಟ್ಕೊಂಡು ಈಗ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ನಮಗೆ ಯಾವ್ಯಾವ ತರಕಾರಿಗಳು ಬೇಕು ಎಲ್ಲನೂ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅಡುಗೆನೂ ಕೂಡ ಬೇಗ ಆಗುತ್ತೆ. ಹಾಗಾಗಿ ಎಲ್ಲನೂ ಕೂಡ ಅಷ್ಟೇ ಒಂದೇ ಟೈಮಲ್ಲಿ ಮಾಡ್ಕೋತೀನಿ. ಒಂದೊಂದು ಕೆಲಸ ಒಂದೊಂದು ಸರಿ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಹಾಗಾಗಿ ಈ ಥರ ಒಂದೇ ಟೈಮಲ್ಲಿ ಎಲ್ಲ ಕೆಲಸನೂ ಮಾಡಿಕೊಂಡ್ರೆ ನಮಗೆ ಕೆಲಸನೂ ಕೂಡ ಸುಲಭ ಆಗುತ್ತೆ. ಹಾಗೆ ಬೇಗ ಕೆಲಸ ಕೂಡ ಮುಗಿಯುತ್ತೆ. ಹಾಗೆ 3 ಟೊಮೆಟೊ, ಒಂದು 4 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲನೂ ಕೂಡ ಇದೇ ರೀತಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ಟೋರೇಜ್ ಬಾಕ್ಸ್ ಇದ್ದರೆ ತುಂಬ ದಿನಗಳವರೆಗೆ ನಾವು ತರಕಾರಿಗಳನ್ನು ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ತುಂಬ ದಿನಗಳವರೆಗೆ ಇರುತ್ತೆ. ಎಷ್ಟು ಬೇಕು ಅಷ್ಟನ್ನು ತಗೊಂಡು ಆಮೇಲೆ ಅದನ್ನ ಆಗಿಂದಾಗಲೇ ನಾನು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ತರಕಾರಿಗಳು ಹಾಳಾಗೋದಿಲ್ಲ. ನಾವು ಹೊರಗಡೆನೇ ಜಾಸ್ತಿ ಟೈಮ್ ಇಟ್ಕೊಂಡ್ಬಿಟ್ರೆ ತರಕಾರಿಗಳು ಬೇಗ ಹಾಳಾಗಿಬಿಡುತ್ತೆ. ಈಗ ಈ ಥರ ಮಳೆಗಾಲ ಇದ್ದಿರೋದ್ರಿಂದ ಏನೋ ಎಲೆಗಳೆಲ್ಲ ಅಂದರೆ ಸೊಪ್ಪುಗಳೆಲ್ಲ ಒಂಥರ ಒಣಗಿ ಹೋಗಿರೋ ಥರ ಆಗಿಬಿಡುತ್ತೆ, ಎಲ್ಲೋ ಥರ ಆಗಿಬಿಡುತ್ತೆ. ಹಾಗಾಗಿ ಆಗಿಂದಾಗಲೇ ನಾವು ಅದನ್ನ ಎಷ್ಟು ಬೇಕು ಅಂತ ತಕ್ಕೊಂಡು ಆಗಿಂದಾಗಲೇ ನಾವು ಫ್ರಿಜ್ ಒಳಗೆ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನಗಳವರೆಗೂ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಈಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಿಪ್ಪೆನ ಆ ಕಡೆ ಈ ಕಡೆ ಎಸ್ಕೊಳ್ಳೋದಕ್ಕಿಂತ ಈ ಥರ ಒಂದು ಪ್ಲೇಟನ್ನು ಇಟ್ಕೊಂಡು ನಾವು ಅದರೊಳಗಡೆ ಸಿಪ್ಪೆ ಎಲ್ಲ ಹಾಕಿಟ್ಕೊಂಡ್ಬಿಟ್ರೆ ಒಂದೇ ಸರಿನೇ ನಮಗೆ ಕೆಲಸ ಈಸಿ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತೊಗೋಬೋದು. ನಾನಿಲ್ಲಿ 4 ಈರುಳ್ಳಿನ ತೊಗೊಂಡಿದ್ದೀನಿ. ಸುಮಾರು 5 6 ಜನಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ 4 ಈರುಳ್ಳಿ 3 ಟೊಮೆಟೊನ ತೊಗೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿವತ್ತು ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ದಾಲ್ಗೆ ಹುಳಿ ಟೊಮೆಟೊ ಹಾಕಿದ್ರೇ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಹುಳಿ ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಹಸಿಮೆಣಸನ್ನು ಕೂಡ ಅಷ್ಟೇ ಒಂದು 6 7 ಆಗುವಷ್ಟು ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊದಲ್ಲಿ ಈ ಥರ ಮೇಲಿನ ತೊಟ್ಟನ್ನು ಕರೆಕ್ಟಾಗಿ ತಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಕಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಬೇಳೆ ಕೂಡ ಬೆಂತು ಅಷ್ಟರಲ್ಲಿ. ಹಾಗೆ ಎಲ್ಲನೂ ಕೂಡ ಈಗ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ನಾನು ಒಂದು 5 6 ಆಗುವಷ್ಟು ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನ ಈ ಥರ ಮೇಲಿನ ತೊಟ್ಟನ್ನೆಲ್ಲ ತೆಗೆದು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ನಮಗೆ ಬೇಗ ಆಗುತ್ತೆ.
ನೋಡಿ ಮಧ್ಯದಲ್ಲಿ ಈ ಥರ ಸಿಗದು ಕಟ್ ಮಾಡ್ಕೋಬೇಕು, ಅಂದರೆ ಖಾರ ಎಲ್ಲ ಚೆನ್ನಾಗಿ ಬಿಡುತ್ತೆ ಈ ಥರ ಸಿಗದು ಕಟ್ ಮಾಡ್ಕೊಳ್ಳೋದ್ರಿಂದ. ನೋಡಿ ಈಗ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಅಷ್ಟರಲ್ಲಿ ಚೆನ್ನಾಗಿ ಕೂಲಾಗೋ ತನಕ ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕಿತ್ತು. ಹಾಗಾಗಿ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲಿನೇ ತೊಗೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗೋದಕ್ಕೆ ಈ ಥರ ದಪ್ಪ ತಳ ಇರುವಂತಹ ಪಾತ್ರೆನೇ ತೊಗೊಂಡ್ರೆ ಅಂದರೆ ಕೆಳಗಡೆ ಸೀದು ಹೋಗೋದಿಲ್ಲ. ಹಾಗಾಗಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅನ್ನ ಕೂಡ ಚೆನ್ನಾಗಿ ಬೆಂತು. ನೀರನ್ನು ಬಸಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀರು ಬಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಅನ್ನ ಕೂಡ ಚೆನ್ನಾಗಿ ಅರಳ್ಕೊಂಡು ಬೇಯುತ್ತೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ. ನಾವು ಜೀರಾ ರೈಸ್ ಎಲ್ಲ ಮಾಡ್ಕೋಬೇಕಿದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬಸ್ದು ಅನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀರನ್ನು ಬಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ನಾನಿವತ್ತು ತುಪ್ಪದಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು. ಈ ಥರ ಒಂದ್ಸರಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಕ್ಕೊಳ್ದೇ ಇದ್ರೂ ಕೂಡ ನಡೆಯುತ್ತೆ. ಆದರೆ ಮೊದಲು ಈ ಥರ ನಾವು ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಅರಿಶಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ಇದಾಗಿದೆ. ಈಗ ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನು ಇದಕ್ಕೆ ಹುಣಸೆಹಣ್ಣು ಏನೂ ಹಾಕ್ಕೊಳ್ತಾ ಇಲ್ಲ, ಟೊಮೆಟೊ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಈಗ ಇದು ಚೆನ್ನಾಗಿ ಬೆಂದಿದೆ. ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆ ಕೂಡ ಚೆನ್ನಾಗಿ ವಿಸಿಲ್ಲು ನಿಂತಿದೆ. ಈಗ ಕುಕ್ಕರ್ ಕೂಡ ಕೂಲಾಗಿದೆ. ಬೇಳೆನ ಈಗ ಓಪನ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಬೇಳೆ. ಈಗ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೆಟೊ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಹಾಗಾಗಿ ನಾನು ಅದನ್ನೇ ಈಗ ಪೂರ್ತಿಯಾಗಿ ಕುಕ್ಕರ್ ಒಳಗಡೆನೇ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿತು. ಕುದೀತಾ ಇರಬೇಕಾದ್ರೆ ಹೊರಗಡೆ ಎಲ್ಲ ಚೆಲ್ಲುತ್ತೆ ಅಂತ ಕುಕ್ಕರ್ ಒಳಗಡೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಒಳಗಡೆ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಇದಕ್ಕೆ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಅಂತ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟ ಆದರೆ ಸಾಕಾಗತ್ತೆ, ಅದು ಚೆನ್ನಾಗಿ ಕುದಿಯೋ ತನಕ ಸರಿ ಆಗುತ್ತೆ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ದಾಲ್ ತಡ್ಕ ರೆಡಿಯಾಗುತ್ತೆ. ನೋಡಿ ಈಗ ಒಂದು ಕುದಿ ಬರಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಬೇಳೆ ಬೇಯೋದಕ್ಕೆ ಉಪ್ಪನ್ನು ಹಾಕಿರಲಿಲ್ಲ, ಟೊಮೆಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಅಷ್ಟೇ ಉಪ್ಪನ್ನು ಹಾಕಿದೆ. ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಜ್ಜಿಗೆ ಕೂಡ ಕಡಿಯೋದಕ್ಕೆ ಹಾಕ್ಕೊಂಡಿದ್ದೆ, ಅದು ಕೂಡ ಚೆನ್ನಾಗಿ ಆಗ್ತಾಯಿದೆ. ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಕುದೀತಾ ಇದೆ, ನೋಡ್ತಿರ್ಬೋದು. ಇಷ್ಟು ಕುದ್ರೆ ಸಾಕಾಗತ್ತೆ, ಅಂದರೆ ಸ್ವಲ್ಪ ಗಟ್ಟಿಯಾಗತ್ತೆ ಇದು, ಅಲ್ಲಿ ತನಕನೂ ಕುದಿಸ್ಕೋಬೇಕು. ಎಲ್ಲನೂ ಬಿಸಿಯಾಗಿಯೇ ಇರೋದ್ರಿಂದ, ಅಂದರೆ ಬೇಳೆ ಕೂಡ ಬಿಸಿಯಾಗಿಯೇ ಇತ್ತು, ಮಾಡಿಟ್ಕೊಂಡಿರುವಂತಹ ಒಗ್ಗರಣೆ ಈರುಳ್ಳಿ ಟೊಮೆಟೊ ಕೂಡ ಬಿಸಿಯಾಗಿಯೇ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಬೇಯಿತು. ಈಗ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲೂ ಕೂಡ ಒಗ್ಗರಣೆ ಕೊಟ್ಕೋಬೋದು. ನಾನಿವತ್ತು ತುಪ್ಪದಲ್ಲೇ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಗೆ ಜೀರಿಗೆ, ಕರಿಬೇವು
ಮತ್ತು ಒಂದು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಣಗಿರುವಂಥ ಮೆಣಸನ್ನು ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಒಗ್ಗರಣೆಗೆ ಘಮ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇನೂ ಕೂಡ ಕರಿಬೇವು ಹಾಕಿದ್ದೆ, ಈಗಲೂ ಕೂಡ ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದಲೂ ಕೂಡ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ. ಅಂದರೆ ಈ ಥರ ದಾಲ್ ತಡ್ಕ ಇದಕ್ಕೆಲ್ಲ ಒಗ್ಗರಣೆಗೆ ಹಿಂಗೆ ಹಾಕಲೇಬೇಕು, ತುಂಬಾ ಸಖತ್ತಾಗಿರುವಂತಹ ಫ್ಲೇವರ್ ಸಿಗುತ್ತೆ ಹಿಂಗಲ್ಲಿ. ಈಗ 2 ಒಣಮೆಣಸನ್ನು ಹಾಕಿದ್ದೀನಿ. ಈ ಥರ ಹಿಂಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಆಗಿರುವಂತಹ ದಾಲ್ ಜೊತೆ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅಚ್ಚಕಾರದ ಪುಡಿ. ಈ ಥರ ಒಗ್ಗರಣೆನ ಆಫ್ ಮಾಡಿಕೊಂಡು ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿಕೊಂಡು ಸೇರಿಸ್ಕೋಬೋದು. ಹಸಿಮೆಣಸು ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನಂದು ಹಸಿಮೆಣಸು ಅಷ್ಟೊಂದು ಖಾರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ 2.5 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ದಾಲ್ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ಕೊಳ್ಳುವಂತಹ ದಾಲ್ ತಡ್ಕ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು. ಒಂದು 5 ನಿಮಿಷ ಹಾಗೇ ಬಿಟ್ಬಿಡಬೇಕು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೇ ಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ದಾಲ್ ತಡ್ಕ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಮಜ್ಜಿಗೆ ಕೂಡ ರೆಡಿಯಾಗಿತ್ತು, ಬೆಣ್ಣೆ ಕೂಡ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಅದನ್ನು ಕೂಡ ಆಫ್ ಮಾಡಿಕೊಂಡು ಬೆಣ್ಣೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಡೈಲಿ ಮಜ್ಜಿಗೆ ಕಡ್ದು ಅದರಿಂದ ಬೆಣ್ಣೆಯನ್ನು ತೆಗೆದಿಟ್ಕೊತೀನಿ. ಆಮೇಲೆ ತುಪ್ಪನ ಕಾಯಿಸ್ಕೊತೀನಿ. ಈಗ ಇನ್ನೊಂದು ದೊಡ್ಡದಾಗಿರುವಂತಹ ದಪ್ಪ ತಳೆ ಇರುವಂತಹ ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ ಮೇಲೆ ಜೀರಿಗೆನ ಹಾಕ್ಕೊಳ್ಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ಜೀರಿಗೆನ ಹಾಕಿ ಜೀರಿಗೆ ಚೆನ್ನಾಗಿ ಘಮ ಬರಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನನ ಅದರೊಳಗಡೆ ಸೇರಿಸ್ಕೋತಾ ಇದ್ದೀನಿ. ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಜೀರಿಗೆ ಕೂಡ ಚೆನ್ನಾಗಿ ಘಮ ಬಂದಿದೆ, ಅಲ್ಲಿ ತನಕನೂ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಷ್ಟು ಬೇಕು, ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ತುಪ್ಪದ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಜೀರಿಗೆ ಎಲ್ಲ ಬೆಂದ ಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿ. ಸಿಂಪಲ್ಲಾಗಿ ನಾವು ಹೋಟೆಲ್ ಸ್ಟೈಲ್ನಲ್ಲಿ ಜೀರಾ ರೈಸ್ನ ಮಾಡ್ಕೋಬೋದು. ಇದಕ್ಕೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಹಸಿಮೆಣಸನ್ನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿರುವಂತಹ ಜೀರಾ ರೈಸ್ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಜೀರಾ ರೈಸ್ ಜೊತೆ ದಾಲ್ ತುಂಬಾ ಸಖತ್ತಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ಮಕ್ಕಳಿಗಂತೂ ಈ ಥರ ಅಡುಗೆ ಮಾಡಿಕೊಟ್ರೆ ಅವರು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ. ನಮ್ಮನೆಯಲ್ಲಿ ಮಕ್ಕಳಿಗೆ ಜೀರಾ ರೈಸ್ ಮತ್ತು ದಾಲ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಆವಾಗವಾಗ ಮಾಡ್ಕೊತಾನೆ ಇರ್ತೀನಿ. ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕು, ಇನ್ನೇನು ಬೇಡ. ಹೋಟೆಲ್ ಸ್ಟೈಲ್ನಲ್ಲಿ ಜೀರಾ ರೈಸ್ ಮತ್ತು ದಾಲ್ ರೆಡಿಯಾಗಿತ್ತು. ಮಕ್ಕಳು ಮನೆಯಲ್ಲೇ ಇದ್ದಿರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಜೀರಾ ರೈಸ್ ಹಾಗೆ ದಾಲ್ ತಡ್ಕನ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪರ್ಸ್ನಲಾಗಿ ನನಗೂ ಕೂಡ ಜೀರಾ ರೈಸ್ ಮತ್ತು ದಾಲ್ ತಡ್ಕ ತುಂಬಾ ಇಷ್ಟ. ನಾನು ಕೂಡ ಆವಾಗವಾಗ ಮಾಡ್ಕೊತಾನೆ ಇರ್ತೀನಿ. ಅದರಲ್ಲೂ ಈ ಥರ ಜೀರಿಗೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸಿಂಪಲ್ ಆಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ, ಹಾಗೆ ಬೇಗ ಕೂಡ ಮಾಡ್ಕೋಬೋದು. ಮಕ್ಕಳಿಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕು, ಊಟ ತುಂಬಾ ಸಖತ್ತಾಗಿರುತ್ತೆ. ಈ ಥರ ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತೋಟದ ಕೆಲಸ ಮಾಡ್ಕೋಬೇಕಿತ್ತು. ಹಾಗೆ ಕೆಲಸಕ್ಕೂ ಕೂಡ ಜನ ಬಂದಿದ್ದರು, ಹಾಗಾಗಿ ತೋಟದ ಕೆಲಸನ ಮಾಡ್ಕೋತಾ ಇದ್ದೀವಿ. ಎಷ್ಟೇ ನಾವು ಸೊಪ್ಪು ಮತ್ತು ದರ್ಕನ ಮುಚ್ಚಿದ್ರೂ ಕೂಡ ಈ ಥರ ಗಿಡಗಳು ತುಂಬಾ ಬೆಳ್ಕೊಂಡು ಬಿಟ್ಟಿರುತ್ತೆ. ನಮ್ಮ ಕಡೆ ಇದಕ್ಕೆ ತೇರು ಗಿಡ ಅಂತ ಹೇಳ್ತೀವಿ. ತುಂಬಾ ಹೂವಾಗುತ್ತೆ, ಆದರೆ ತುಂಬ ಜಾಸ್ತಿನೇ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇಡೀ ತೋಟಕ್ಕೂ ಇದೇ ತುಂಬ್ಕೊಂಡು ಬಿಟ್ಟಿತ್ತು. ಹಾಗಾಗಿ ಇದನ್ನ ಕಿತ್ಕೊಳ್ತಾ ಇದ್ದೀವಿ. ಹಾಗೆ ಕೈಯಲ್ಲಿ ಕೂಡ ಕಿತ್ಕೊಳ್ಳೋಕೆ ಬರ್ತಿರ್ಲಿಲ್ಲ, ಇದು ಅಷ್ಟು ಗಟ್ಟಿಯಾಗಿಬಿಟ್ಟಿತ್ತು. ಹಾಗಾಗಿ ಇದನ್ನ ಹಾರೆಯಿಂದ ಕಿತ್ಕೊಡ್ತಾ ಇದ್ರು. ನಾವು ಅದನ್ನ ಕಟ್ ಮಾಡಿ ಹೊಳೆಗೆ ಎಸಿತಾ ಇದ್ವಿ. ಹಾಗೆ
ಕೆಸುವಿನ ಗಿಡನೂ ಕೂಡ ತುಂಬ ಅಂದರೆ ತುಂಬಾ ಬೆಳ್ಕೊಂಡ್ಬಿಟ್ಟಿತ್ತು. ಇಡೀ ತೋಟ ತುಂಬ ಕೆಸುವಿನ ಗಿಡಗಳೇ ಆಗಿಬಿಟ್ಟಿತ್ತು. ಅಂದರೆ ಈ ಸರಿ ತುಂಬ ಜಾಸ್ತಿ ಮಳೆ ಇರೋದ್ರಿಂದಲೂ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಕೆಸು ಆಗಿಬಿಟ್ಟಿತ್ತು. ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ ಬುಡ ಅಂತ. ಈ ಥರ ಬೀಳು ಕೂಡ ಆಗುತ್ತೆ, ಇದಕ್ಕೆ ಕೆಸುವಿನ ಬೀಳು ಅಂತ ಕರಿತೀವಿ ನಾವು. ಇದರಿಂದ ಸಾಂಬಾರು ಕೂಡ ಮಾಡ್ತೀವಿ, ಸಾಂಬಾರು, ಗೊಜ್ಜು, ಹಸಿ ಈ ಥರದ್ದೆಲ್ಲ ಮಾಡ್ಕೋತೀವಿ. ಹಾಗೆ ಇದು ಜಾಸ್ತಿ ಆಗಿಬಿಟ್ಟಿದೆ ಅಂತ ಸ್ವಲ್ಪ ಎಲ್ಲನೂ ಕೂಡ ಕಿತ್ತು ಹಾಕ್ತಾ ಇದ್ದೀವಿ. ಆದರೆ ಈ ವರ್ಷ ಕಿತ್ತು ಹಾಕಿದ್ರೆ ಮುಂದಿನ ವರ್ಷ ಇಷ್ಟೊಂದು ಬರೋದಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಅದು ಬರುತ್ತೆ, ಅಷ್ಟೇ ಸಾಕು ಅಂತ ಅಂದ್ಕೊಂಡು ಈ ವರ್ಷ ಪೂರ್ತಿಯಾಗಿ ಕೆಸುವಿನ ಗಿಡಗಳನ್ನು ಕೂಡ ಕಿತ್ತು ಹಾಕ್ತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟೆಲ್ಲ ಆಗಿದೆ ಅಂತ. ಮಳೆ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಆದರೂ ಕೂಡ ಸಿಕ್ಕಾಪಟ್ಟೆ ಮಳೆ ಅಂದರೆ ಕೆಲಸ ಮಾಡೋದಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಇರೋದ್ರಿಂದ ನಾವು ಈ ರೀತಿ ಕೆಲಸನ ಮಾಡ್ಕೊಳ್ತಾ ಇದ್ವಿ. ನೋಡಿ ಈ ರೀತಿ ಕೆಸುವಿನ ಬೀಳು ಈ ಥರ ಆಗಿಬಿಟ್ಟಿದೆ. ಹಾಗೆ ನೋಡಿ ತೇರು ಗಿಡನೂ ಕೂಡ ಈ ರೀತಿಯಾಗಿ ಹಾರೆಯಿಂದ ಕಿತ್ತಾಕ್ತಾ ಇದ್ದಾರೆ. ಅಂದರೆ ಅದು ನಾವು ಹಾಗೇ ಕೇಳೋದಕ್ಕೆ ನೋಡಿದ್ರೆ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಹಾರೆಯಿಂದ ಕಿತ್ತಾಕಿದ್ರೆ ಬೇರಿನ ಸಮೇತನೇ ಬರುತ್ತೆ. ಹಾಗಾಗಿ ಅದು ಮತ್ತೆ ಮುಂದಿನ ವರ್ಷ ಜಾಸ್ತಿಯಾಗಿ ಬರೋದಿಲ್ಲ ಅಂತ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ಪ್ರತಿ ವರ್ಷವೂ ನಾವು ಇದೇ ರೀತಿಯಾಗಿಯೇ ಕೀಳ್ತಾ ಇರ್ತೀವಿ, ಆದರೆ ಒಂದೊಂದು ಗಿಡಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಕಿತ್ತು ನೋಡೋಣ ಅಂತ ಇದನ್ನ ಈ ರೀತಿಯಾಗಿ ಕೀಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಯಾವುದೇ ಹೂವು ಇಲ್ಲ ಅಂದರೂ ಕೂಡ ಪೂಜೆಗೆ ಈ ಹೂವು ಆದರೂ ಇರ್ತಿತ್ತು. ಅಂದರೆ ಈ ಹೂವು ಯಾವಾಗಲೂ ಆಗ್ತಾನೇ ಇರುತ್ತೆ, ನೀರೊಂದಿದ್ರೆ ಸಾಕು ಹೂವು ಆಗ್ತಾನೇ ಇರುತ್ತೆ. ಆದರೆ ಈ ರೀತಿ ತೋಟದಲ್ಲಿ ಕಳೆ ಎಲ್ಲ ತುಂಬ್ಕೊಂಡ್ಬಿಟ್ರೆ ಅಡಿಕೆ ಮರಕ್ಕೆ ಗೊಬ್ಬರ ಎಲ್ಲ ಸಾಕಾಗೋದೇ ಇಲ್ಲ, ಕಳೆಗೆ ಜಾಸ್ತಿ ಗೊಬ್ಬರ ಹೋಗಿಬಿಡುತ್ತೆ. ಹಾಗಾಗಿ ಇದನ್ನ ಈ ರೀತಿಯಾಗಿ ಕಿತ್ತು ಹೊಳೆಗೇ ಎಸಿತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಬುಟ್ಟಿ ತುಂಬ್ಕೊಂಡು ಹೋಗಿ ಹೊಳೆ ಪಕ್ಕದಲ್ಲೇ ಇರೋದ್ರಿಂದ ಪೂರ್ತಿಯಾಗಿ ಹೊಳೆಗೇ ಎಸಿತೀವಿ. ಇದು ಸೊಪ್ಪು ಅಂತ ನಾವು ಸೊಪ್ಪಿನ ಥರ ಹಾಕಿದ್ರೆ ಮತ್ತೆ ಅದು ನಾವು ಹಾಕಿದಲ್ಲೇ ಚಿಗುರ್ಕೊಂಡು ಬಿಡುತ್ತೆ. ಹಾಗಾಗಿ ಇದನ್ನ ಈ ರೀತಿಯಾಗಿ ಪೂರ್ತಿಯಾಗಿ ಕಿತ್ತು ಹೊಳೆಗೆ ಎಸಿತೀವಿ, ಇಲ್ಲ ಗೊಬ್ಬರ ಗುಂಡಿಗೆ ಹಾಕಿ ಗೊಬ್ಬರನ ಮಾಡ್ಕೋತೀವಿ. ಹಾಗೆ ಈ ರೀತಿ ನೋಡಿ ಕೆಸುವಿನ ಬೀಳು ಕೂಡ ಎಷ್ಟು ದಪ್ಪ ಆಗಿ ಬಂದಿದೆ ಅಂತ. ಇದರಿಂದ ಸಾಂಬಾರು ಮತ್ತು ಗೊಜ್ಜು, ಹಸಿ ಎಲ್ಲ ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ. ನಾನು ಇದರ ರೆಸಿಪಿನ ಶೇರ್ ಮಾಡ್ತೀನಿ ಮುಂದೆ ಯಾವಾಗಲಾದ್ರೂ. ಇವಾಗ ಇದನ್ನ ಪೂರ್ತಿಯಾಗಿ ಕಿತ್ತು ಎಸೆಯೋದೊಂದೇ ಕೆಲಸ ನಮ್ದೀಗ. ಹಾಗೆ ಈಗ ಬೇರೆ ಹೂ ಕೂಡ ಬಿಟ್ಕೊಳ್ತಾ ಇದೆ, ಜಸ್ಟ್ ಒಂದೊಂದೇ ಹೂ ಆಗ್ತಾ ಇದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಆದರೆ ಈಗ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದಲೂ ಏನೋ ಜಾಸ್ತಿ ದಿನ ಉಳಿಯೋದೇ ಇಲ್ಲ, ಹೂವು ಬೇಗ ಹಾಳಾಗಿಬಿಡುತ್ತೆ. ಒಂದು 2 ಮೊಗ್ಗಾಗಿದೆ, ಹಾಗೆ ಒಂದು ಹೂ ಪೂರ್ತಿಯಾಗಿ ಅರಳ್ಕೊಂಡಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ ಹೂವಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯಲ್ಲಿ ಈಗ 2 ಕಲರಿನಷ್ಟೇ ಹೂ ಆಗ್ತಾ ಇದೆ. ನೋಡ್ತಿರ್ಬೋದು ಇದು ಇನ್ನೊಂದು ಕಲರು, ಇದು ಕೂಡ ಚೆನ್ನಾಗಿ ಹೂ ಆಗ್ತಾ ಇದೆ, ಅರಳ್ತಾ ಇದೆ. ಆದರೆ ಮಳೆ ಇರೋದ್ರಿಂದ ಏನೋ ತುಂಬ ದಿನ ಉಳಿಯೋದೇ ಇಲ್ಲ, ಹೂವು ಬೇಗನೆ ಹಾಳಾಗಿಬಿಡುತ್ತೆ. ಇಲ್ಲಾಂದರೆ ಒಂದು ವಾರ ತನಕನೂ ಚೆನ್ನಾಗಿಯೇ ಇರುತ್ತೆ. ಮಳೆ ಇದ್ದರೆ ಬೇಗ ಕೊಳೆತು ಹೋಗಿರೋ ಥರ ಆಗಿಬಿಡುತ್ತೆ. ನೋಡಿ ಇದು ನಿನ್ನೆ ಆಗಿರುವಂಥದ್ದು, ಎಷ್ಟು ಬೇಗ ಅರಳ್ಕೊಂಡ್ಬಿಟ್ಟಿದೆ ಅಂತ. ಇದು ನಾಳೆ ಅನ್ನೋಷ್ಟರಲ್ಲಿ ಕೊಳೆತು ಹೋಗ್ಬಿಡುತ್ತೆ, ಆ ಥರ ಆಗಿಬಿಟ್ಟಿದೆ ಈಗ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.